ಮುಂಬೈನಲ್ಲಿ ಆರ್ಸಿಬಿ ಮತ್ತು ಮುಂಬೈ ಇಂಡಿಯನ್ಸ್ ತಂಡಗಳ ನಡುವೆ ನಡೆದಂತಹ ಪಂದ್ಯದಲ್ಲಿ ಆರ್ಸಿಬಿ ಮುಂಬೈ ಇಂಡಿಯನ್ಸ್ ಎದುರು 18 ರನ್ಗಳ ಅಂತರದ ಒಂದು ರೋಚಕ ಗೆಲುವನ್ನು ಕಂಡಿದೆ. ಇನ್ನು ಆರ್ಸಿಬಿ ಎದುರು ನಡೆದಂತಹ ಪಂದ್ಯದಲ್ಲಿ ಮುಂಬೈ ಇಂಡಿಯನ್ಸ್ ತಂಡ ಸೋಲನ್ನ ಕಂಡ ಬಳಿಕ ಮುಂಬೈ ಇಂಡಿಯನ್ಸ್ ತಂಡದ ನಾಯಕ ಹಾರ್ದಿಕ್ ಪಾಂಡ್ಯ ಹೇಳಿದ್ದೇನೆ ಎಂಬುದರ ಡೀಟೇಲ್ಸ್ ಅನ್ನ ಈ ವಿಡಿಯೋದಲ್ಲಿ ನಾವು ನಿಮ್ಮ ಜೊತೆ ಶೇರ್ ಮಾಡಲಿದ್ದೇವೆ. ಈ ಸುದ್ದಿಯ ಡೀಟೇಲ್ಸ್ ಅನ್ನ ಕೊಡುವುದಕ್ಕಿಂತ ಮುಂಚೆ ನೀವು ಆರ್ಸಿಬಿ ತಂಡದ ಅಭಿಮಾನಿಗಳಾಗಿದ್ದಲ್ಲಿ ಈ ವಿಡಿಯೋಕ್ಕೊಂದು ಲೈಕ್ ಮಾಡಿ. ಹಾಗೆ ಆರ್ಸಿಬಿ ಸೀಸನ್ 19ರಲ್ಲೂ ಕೂಡ ಚಾಂಪಿಯನ್ ಆಗಿ ಹೊರಹೊಮ್ಮುತ್ತದೆ ಅಂತ ನಿಮ್ಗೆ ಅನ್ಸುತ್ತದೆಯೋ ಅಥವಾ ಇಲ್ಲವೋ ಎಂಬ ನಿಮ್ಮ ಅನಿಸಿಕೆಯನ್ನ ತಪ್ಪದೇ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಕೂಡ. ಮುಂಬೈನಲ್ಲಿ ಆರ್ಸಿಬಿ ಮತ್ತು ಮುಂಬೈ ಇಂಡಿಯನ್ಸ್ ತಂಡಗಳ ನಡುವೆ ನಡೆದಂತ ಪಂದ್ಯದಲ್ಲಿ ಟಾಸ್ ಅನ್ನ ಸೋತಂತ ಆರ್ಸಿಬಿ ಮೊದಲು ಬ್ಯಾಟಿಂಗ್ ಗೆ ಇಳಿಯಿತು. ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಇಳಿದಂತ ಆರ್ಸಿಬಿ ನಿಗದಿತ 20 ಓವರ್ನಲ್ಲಿ 4 ವಿಕೆಟ್ ಅನ್ನ ಕಳೆದುಕೊಂಡು 240 ರನ್ಗಳನ್ನ ಹೊಡೆಯಿತು. ಆರ್ಸಿಬಿ ತಂಡದ ಪರವಾಗಿ ಫಿಲ್ ಸಾಲ್ಟ್ 78 ರನ್ಗಳನ್ನ ಹೊಡೆದರೆ, ರಜತ್ ಪಡಿದಾರ್ 53 ರನ್ಗಳನ್ನ ಹೊಡೆದರು. ಇನ್ನು ವಿರಾಟ್ ಕೊಹ್ಲಿ 50 ರನ್ಗಳನ್ನ ಹೊಡೆದರೆ, ಟೀಮ್ ಡೇವಿಡ್ ಅಜೇಯ 34 ರನ್ಗಳನ್ನ ಹೊಡೆದರು. ಇನ್ನು ಗೆಲುವಿಗಾಗಿ 241 ರನ್ಗಳ ಗುರಿಯನ್ನು ಪಡೆದಂತ ಮುಂಬೈ ಇಂಡಿಯನ್ಸ್ ತಂಡ ನಿಗದಿತ 20 ಓವರ್ನಲ್ಲಿ 5 ವಿಕೆಟ್ ಅನ್ನ ಕಳೆದುಕೊಂಡು 222 ರನ್ಗಳನ್ನ ಹೊಡೆಯಿತು. ಮುಂಬೈ ಇಂಡಿಯನ್ಸ್ ತಂಡದ ಪರವಾಗಿ ಶರ್ಫನೆ ರುದರ್ಫೋರ್ಡ್ ಅಜೇಯ 71 ರನ್ಗಳನ್ನ ಹೊಡೆದರೆ, ರಿಕಲ್ಟನ್ 37 ರನ್ಗಳನ್ನ ಹೊಡೆದರು. ಇನ್ನು ಆರ್ಸಿಬಿ ತಂಡದ ಪರವಾಗಿ ಶ್ರೇಯಸ್ ಶರ್ಮಾ 2 ವಿಕೆಟ್ ಅನ್ನ ಪಡೆದುಕೊಂಡರು. ಇನ್ನು ಆರ್ಸಿಬಿ ಎದುರು ನಡೆದಂತ ಪಂದ್ಯದಲ್ಲಿ ಸೋಲನ್ನ ಕಂಡ ಬಳಿಕ ಮಾತನಾಡಿದಂತ ಮುಂಬೈ ಇಂಡಿಯನ್ಸ್ ತಂಡದ ನಾಯಕ ಹಾರ್ದಿಕ್ ಪಾಂಡ್ಯ, ಈ ಸೋಲು ತುಂಬಾನೇ ಬೇಸರವನ್ನ ತರಿಸಿದೆ. ನಮ್ಮ ಎದುರಿನ ಪಂದ್ಯದಲ್ಲಿ ಆರ್ಸಿಬಿ ಒಂದು ಭರ್ಜರಿಯಾದಂತಹ ಬ್ಯಾಟಿಂಗ್ ಪ್ರದರ್ಶನ ತೋರಿತು. ಅದರಲ್ಲೂ ಫಿಲ್ ಸಾಲ್ಟ್ ಮತ್ತು ವಿರಾಟ್ ಕೊಹ್ಲಿ ಆರ್ಸಿಬಿಗೆ ಒಂದು ಭರ್ಜರಿಯಾದಂತಹ ಆರಂಭವನ್ನು ನೀಡಿದರು. ಇನ್ನು ರಜತ್ ಪಾಟಿದಾರ್ ಅಂತೂ ಪಂದ್ಯದ ದಿಕ್ಕನ್ನೇ ಬದಲಾಯಿಸಿಬಿಟ್ಟರು. ರಜತ್ ಪಾಟಿದಾರ್ ನಿಜಕ್ಕೂ ಕೂಡ ಒಂದು ಅದ್ಭುತವಾದಂತಹ ಇನ್ನಿಂಗ್ಸ್ ಅನ್ನು ಆಡಿದರು. ಅದರಲ್ಲೂ ಕಡೆಯಲ್ಲಿ ಟೀಮ್ ಡೇವಿಡ್ ಅಂತೂ ಒಂದು ಸ್ಫೋಟಕವಾದಂತಹ ಬ್ಯಾಟಿಂಗ್ ಪ್ರದರ್ಶನವನ್ನು ತೋರುವುದರ ಮೂಲಕ ನಮ್ಮಿಂದ ಗೆಲುವನ್ನ ಕಸಿದುಕೊಂಡು ಬಿಟ್ಟರು. ಟೀಮ್ ಡೇವಿಡ್ ಕಡೆಯಲ್ಲಿ ಈ ರೀತಿಯಾದಂತಹ ಸ್ಫೋಟಕ ಬ್ಯಾಟಿಂಗ್ ಪ್ರದರ್ಶನ ತೋರದೇ ಹೋಗಿದ್ದರೆ ಆಗ ನಾವು ಆರ್ಸಿಬಿಯನ್ನ 230ರ ಗಡಿಯೊಳಗೆ ಕಟ್ಟಿ ಹಾಕಬಹುದಾಗಿತ್ತು. ಹೀಗಾಗಿದ್ದಲ್ಲಿ ನಮಗೆ ಪಂದ್ಯವನ್ನ ಗೆಲ್ಲುವುದಕ್ಕೆ ಸ್ವಲ್ಪ ಮಟ್ಟಿಗಾದರೂ ಅವಕಾಶವಿರುತ್ತಿತ್ತು. ಇನ್ನು ಆರ್ಸಿಬಿ ನಮ್ಮ ಎದುರು ಒಂದು ಉತ್ತಮವಾದ ಬೌಲಿಂಗ್ ಪ್ರದರ್ಶನ ತೋರಿತು. ಅದರಲ್ಲೂ ಆರ್ಸಿಬಿಯ ಸ್ಪಿನ್ ಬೌಲರ್ಸ್ ಗಳು ಒಂದು ಉತ್ತಮವಾದ ಬೌಲಿಂಗ್ ದಾಳಿಯನ್ನು ನಡೆಸುವುದರ ಮೂಲಕ ನಮ್ಮನ್ನ ಕಟ್ಟಿ ಹಾಕಿದರು ಎಂಬ ಅಭಿಪ್ರಾಯವನ್ನ ಹಾರ್ದಿಕ್ ಪಾಂಡ್ಯ ಹೊರ ಹಾಕಿದ್ದಾರೆ.